ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂಥ ಕೆಲವು ವಸ್ತುಗಳು ಹೇಗೆ ಕಲಬೆರಕೆಯಾಗಿರ್ತವೆ ಮತ್ತು ಹಣ್ಣು ತರಕಾರಿಗಳು ಹೇಗೆ ಹುಳ ಬಂದಿರುತ್ತೆ ನಮಗೆ ಗೊತ್ತಿಲ್ಲದೆ ನೋಡೋಕೆ ಹೊರಗಡೆ ಚೆನ್ನಾಗೇ ಇರುತ್ತವೆ, ಒಳಗಡೆ ಹುಳ ಬಂದಿರುತ್ತೆ. ಆದ್ದರಿಂದ ನಾವು ಯಾವುದೇ ತರಕಾರಿ ಹಣ್ಣುಗಳನ್ನು ಬೆಳಕಿರೋ ಕಡೆ ಕ್ಲೀನ್ ಮಾಡಬೇಕು, ಹೆಚ್ಕೊಂಡು ಬಳಸಬೇಕು ಅಂತ ಒಂದು ವಿಷಯವನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಉಪಯೋಗಿಸಿ ಎಲ್ಲ ಹಣ್ಣು ತರಕಾರಿಗಳನ್ನು ನಿಧಾನವಾಗಿ ನೋಡಿ ಪರೀಕ್ಷೆ ಮಾಡಿ ಉಪಯೋಗಿಸ್ಕೋಬೇಕು. ಇಲ್ಲಾಂದರೆ ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಸೀತಾಫಲದಲ್ಲಿ ಮತ್ತು ಈ ಆಪಲ್ನಲ್ಲಿ ಹೇಗೆ ಹುಳಗಳಿದ್ದವು ಅಂತ ನೋಡಿದ್ರೆ ತಿಳಿಯುತ್ತೆ. ಹೊರಗಡೆಯಿಂದ ಚೆನ್ನಾಗಿ ಕಾಣುವಂಥ ಕೆಲವು ಹಣ್ಣುಗಳು ಒಂದೊಂದು ಸಲ ಈ ಥರನೂ ಇರ್ತವೆ. ಆದ್ದರಿಂದ ಉಪಯೋಗಿಸೋಕ್ಕೆ ಬದಲು ಕಟ್ ಮಾಡಿ ಓಪನ್ ಮಾಡಿ ನೋಡಿ ನಂತರ ಬಳಸೋದು ಒಳ್ಳೆಯದು. ಈಗ ನಾವು ಬಳಸುವಂಥ ತರಕಾರಿ ಹಣ್ಣುಗಳನ್ನು ಕೆಮಿಕಲ್ಸ್ ಹಾಕಿ ಬೆಳೆಯೋದಷ್ಟೇ ಅಲ್ಲದೆ ಕ್ರಿಮಿನಾಶಕಗಳನ್ನು ಸಹ ಹೆಚ್ಚಾಗಿ ಸಿಂಪಡಿಸೋದ್ರಿಂದ ಯಾವುದೇ ಹಣ್ಣು ತರಕಾರಿಗಳನ್ನು ನಾವು ಮನೆಯಲ್ಲಿ ತಂದ ನಂತರ ಒಂದು ಟಬ್ನಲ್ಲಿ ಸ್ವಲ್ಪ ಹರಳುಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಒಂದು 5ರಿಂದ 10 ನಿಮಿಷ ತನಕ ನೆನೆಸಿಟ್ಟು ಆಮೇಲೆ ಒಳ್ಳೆ ನೀರಲ್ಲಿ ತೊಳೆದು ನಂತರ ಉಪಯೋಗಿಸೋದು ತುಂಬ ಒಳ್ಳೆಯದು. ಹಾಗೆ ಕತ್ತಲೆ ಇರುವಾಗ ಯಾವುದೇ ತರಕಾರಿ ಹಣ್ಣುಗಳನ್ನು ಕಟ್ ಮಾಡೋದಾಗಲಿ ತಿನ್ನೋದಾಗಲಿ ಮಾಡಬಾರ್ದು. ನೋಡಿದೆ ಮಿಕ್ಸಿಗೆ ರುಬ್ಬೋದಾದರೆ ಮಾಡಿದ್ರೆ ಕ್ಲೀನ್ ಮಾಡದೆ ಡೈರೆಕ್ಟ್ ಕುಕ್ಕರಲ್ಲಿ ಹಾಕಿ ಹಾಗೆ ಬೇಯಿಸಿದ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಒಳಗಡೆ ಹುಳ ಇರೋದು. ಹಾಗೆ ಈ ಪನ್ನೀರನ್ನು ನೋಡಿ, ಇದರ ಕಲರು ಟೆಕ್ಸ್ಚರ್ ಮಾತ್ರ ಅಲ್ಲ, ಇಡೀ ಪನ್ನೀರೇ ಕಲಬೆರಕೆಯಾಗಿದೆ. ಯಾವುದೋ ಲೋಕಲ್ ಪನ್ನೀರ್ ಇದ್ದಾಗೆ ಇದೆ. ಇಲ್ಲಿ ತೋರಿಸಿರೋ ಪನ್ನೀರನ್ನು ನಮ್ಮ ಫ್ರೆಂಡ್ ಒಬ್ಬರು ತಂದಿದ್ರು ನಮ್ಮ ಮನೆಗೆ. ಅದನ್ನು ನಮ್ಮ ಮನೆಯಲ್ಲಿರೋ ಪನ್ನೀರ್ ಜೊತೆಗೆ ಇಟ್ಟು ಚೆಕ್ ಮಾಡ್ತಾ ಇರೋದು. ನೋಡಿ ಇದು ಹೇಗೆ ಕಲಬೆರಕೆಯಾಗಿದೆ. ನೋಡೋಕ್ಕೆ ಕೇಕ್ ಪನ್ನೀರ್ ಥರನೇ ಇದೆ, ಆದರೆ ಅದು ಕ್ವಾಲಿಟಿ ಆಗಲಿ ಜಿಡ್ಡು ಹಾಲಿಂದ ಯಾವುದೂ ಇಲ್ಲ. ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಥರ. ಆದರೆ ಇತ್ತೀಚೆಗಂತೂ ಕೆಲವು ಕಡೆ ಪನ್ನೀರಿನ ಬಗ್ಗೆ ಸಿಗ್ತಾ ಇರೋ ಮಾಹಿತಿಗಳನ್ನು ನೋಡ್ತಾ ಇದ್ದರೆ ನಿಜವಾಗಲೂ ಪನ್ನೀರನ್ನು ಹೊರಗಡೆಯಿಂದ ತಂದು ಅಡುಗೆ ಮಾಡಬೇಕಾ ಅಂತ ಯೋಚನೆ ಮಾಡೋ ಹಾಗೆ ಆಗಿರುತ್ತೆ. ಆದರೆ ಮನೆಯಲ್ಲೇ ಹಾಲಿನಿಂದ ಪನ್ನೀರ್ ಮಾಡುವಷ್ಟು ವ್ಯವಧಾನ ಇಲ್ಲದೇ ಇರೋದ್ರಿಂದ ಹೊರಗಡೆ ಸಿಗುವಂಥ ಯಾವುದಾದ್ರು ಬ್ರ್ಯಾಂಡೆಡ್ ಪನ್ನೀರನ್ನು ಬಳಸಬೇಕಾಗಿದೆ. ಇದು ರಾಮಫಲ ತುಂಬ ಔಷಧೀಯ ಗುಣಗಳನ್ನು ಹೊಂದಿರುವಂಥ ಹಣ್ಣು. ನಮ್ಮ ಮನೆಯಲ್ಲೇ ಬಿಡುತ್ತೆ. ತುಂಬ ಎತ್ತರ ಇರೋದ್ರಿಂದ ಹಣ್ಣುಗಳು ನಮಗೆ ಎಟ್ಕಲ್ಲ, ಸುಮಾರು ಹಣ್ಣುಗಳ ಕೆಳಗಡೆ ಬಿದ್ದು ಹೊಟ್ಟೋಗ್ತವೆ. ಇದು 4ನೇ ಹಣ್ಣು ನಾವು ಉಪಯೋಗಿಸ್ತಾ ಇರೋದು. ನೋಡೋಕೆ ಇದೊಳ್ಳೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಥರನೇ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಟೇಸ್ಟಿಯಾಗಿರುತ್ತೆ, ಪರಿಮಳ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ನಮ್ಮ ಮನೆಯಲ್ಲಿ ಸೀಬೆಹಣ್ಣು, ಸಪೋಟ, ಈ ಥರ ರಾಮಫಲ, ದಾಳಿಂಬೆ, ಪಪ್ಪಾಯ, ಮಾವಿನ ಹಣ್ಣು ಇದನ್ನೆಲ್ಲ ಬೆಳಿತೀವಿ. ಹಾಗೆ ಇಲ್ಲಿ ಗಿಣಿಗಳು, ಗೊರವಂಕಗಳು, ಬೆಳ್ಳಕ್ಕಿ ಇತ್ಯಾದಿ ಪಕ್ಷಿಗಳು ಬಂದು ಸುಮಾರು ಹಣ್ಣುಗಳನ್ನು ಅವುಗಳೇ ತಿನ್ನುತ್ತವೆ. ಅದೊಂಥರ ನಮ್ಮ ಖುಷಿನೂ ಇದೆ. ಈ ತೆಂಗಿನಕಾಯಿ ಒಳಗಡೆ ಮರಿ ಇಟ್ಟಿರೋದು ಅಂತಾರೆ, ಇದನ್ನ ಪುಟ್ಟದು, ಅದು ತುಂಬ ಸ್ವೀಟ್ ಇರುತ್ತೆ. ಅದರೊಳಗಡೆ ಇನ್ನೊಂದು ಕಾಯಿ ಬಂದಿದೆ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ನನಗೆ ನಮ್ಮ ಮನೆಯಲ್ಲಿ ಸಿಕ್ಕಿರುವಂಥ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.